5 seconds. Start. ದಾವೆಯನ್ನು ದಾಖಲಿಸಿದ ನಂತರ ನ್ಯಾಯಾಲಯವು ಪ್ರತಿವಾದಿಯರಿಗೆ ಈ ದಾವೆಯಲ್ಲಿ ಹಾಜರಾಗುವಂತೆ ಸಮನ್ಸ್ ಕಳುಹಿಸಿದ್ದು, ವಾದಿಯು ದಾವೆ ದಾಖಲು ಮಾಡುವ ಸಮಯದಲ್ಲಿ ಕೇವಲ ಪ್ರತಿವಾದಿ ನಂಬರ್ 1 ರಿಂದ 3ರವರ ವಿರುದ್ಧ ಈ ದಾವೆ ದಾಖಲಿಸಿದ್ದು, ಸಮನ್ಸ್ ಜಾರಿಯಾದ ನಂತರ ಆ ಸಮಯದಲ್ಲಿ ಪ್ರತಿವಾದಿ ನಂಬರ್ 1 ಮತ್ತು 2ರ ಪರವಾಗಿ ಮಾನ್ಯ ಅಧಿಕ ಸರ್ಕಾರಿ ನ್ಯಾಯವಾದಿಗಳು ಮತ್ತು ಪ್ರತಿವಾದಿ ನಂಬರ್ 3 ಅವರ ಪರವಾಗಿ ಶ್ರೀ ವಿ.ಎಂ. ವಕೀಲರು ಹಾಜರಾಗಿದ್ದು, ನಂತರ 4ನೇ ಪ್ರತಿವಾದಿಯನ್ನು ಈ ದಾವೆಯಲ್ಲಿ ಸೇರ್ಪಡೆ ಮಾಡಿದ್ದು, ಪ್ರತಿವಾದಿ ನಂಬರ್ 4ರ ಪರವಾಗಿ ಮಾನ್ಯ ಅಧಿಕ ಸರ್ಕಾರಿ ನ್ಯಾಯವಾದಿಗಳು ಹಾಜರಾಗಿರುತ್ತಾರೆ. ಪ್ರತಿವಾದಿ ನಂಬರ್ 3ರವರು ತಮ್ಮ ಪ್ರತಿವಾದ ಪತ್ರ ಸಲ್ಲಿಸಿದ್ದು, ಪ್ರತಿವಾದಿ ನಂಬರ್ 1, 2 ಮತ್ತು 4ರವರೆಗೆ ಪ್ರತಿವಾದ ಪತ್ರ ಸಲ್ಲಿಸಲು ಕಾಲಾವಕಾಶ ನೀಡಿದರೂ ಸದರಿ ಪ್ರತಿವಾದಿಯರು ಪ್ರತಿವಾದ ಪತ್ರ ಸಲ್ಲಿಸದೇ ಇದ್ದ ಕಾರಣ ಪ್ರತಿವಾದಿ ನಂಬರ್ 1, 2 ಮತ್ತು 4ರ ಪರವಾಗಿ ಪ್ರತಿವಾದ ಪತ್ರ ಇಲ್ಲ ಅಂತ ತೆಗೆದುಕೊಳ್ಳಲಾಯಿತು. ಪ್ರತಿವಾದಿ ನಂಬರ್ 3ರವರು ತಮ್ಮ ಪ್ರತಿವಾದ ಪತ್ರದಲ್ಲಿ ವಾದಿಯು ಸಲ್ಲಿಸಿದ ದಾವೆಯು ಸುಳ್ಳು ಮತ್ತು ಬನಾವಟಿಯಿಂದ ಕೂಡಿದ್ದು, ಕಾಯ್ದೆಯಿಂದ ನಡೆಯಲಾರದು. ಸದರಿ ಪ್ರತಿವಾದಿಯ ವಾದಿ ವಾದ ಪತ್ರದ ಖಂಡಿಕೆ ನಂಬರ್ 2 ರಿಂದ 11ರಲ್ಲಿಯ ಸಂಗತಿಗಳನ್ನು ಸಂಪೂರ್ಣವಾಗಿ ಅಲ್ಲಗಳೆದು ವಾದಿಗೆ ಈ ದಾವೆ ದಾಖಲಿಸಲು ವ್ಯಾಜ್ಯ ಕಾರಣ ಉಂಟಾಗಿರುವುದಿಲ್ಲ. ವಾದಿಯು ಸರಿಯಾದ ನ್ಯಾಯಾಲಯದ ಶುಲ್ಕವನ್ನು ಸರಿಯಾಗಿ ಭರಣ ಮಾಡಿರುವುದಿಲ್ಲ. ವಾದಿಯು ದಾವೆಯಲ್ಲಿ ಕೋರಿದ ಮಾಗಣಿಯು ಕಾಯ್ದೆಗೆ ವಿರುದ್ಧವಾಗಿರುತ್ತದೆ. 3ನೇ ಪ್ರತಿವಾದಿಯನ್ನು ಈ ದಾವೆಯಲ್ಲಿ ಅನವಶ್ಯಕವಾಗಿ ಪಕ್ಷಗಾರರನ್ನಾಗಿ ಮಾಡಿರುವುದರಿಂದ ಪರಿಹಾರ ಖರ್ಚು ರೂಪಾಯಿ 10,000 ವಿಧಿಸಿ ದಾವೆಯನ್ನು ವಜಾಗೊಳಿಸಬೇಕೆಂದು ವಿನಂತಿಸಿಕೊಂಡಿರುತ್ತಾರೆ. ಉಭಯ ಪಕ್ಷಗಾರರ ವಾದ ಪತ್ರ ಮತ್ತು ಪ್ರತಿವಾದ ಪತ್ರದ ಸಂಗತಿಗಳ ಆಧಾರದ ಮೇಲೆ ಈ ನ್ಯಾಯಾಲಯವು ಈ ಕೆಳಗಿನ ವಿವಾದಾಂಶಗಳನ್ನು ರಚಿಸಿರುತ್ತದೆ. ವಾದಿಯು ತನ್ನ ದಾವೆಯ ಸಂಗತಿಗಳನ್ನು ಸಾಬೀತುಪಡಿಸಲು ವಾದಿ ಈತಳು ತನ್ನನ್ನು PW1 ಅಂತ ಸಾಕ್ಷಿ ವಿಚಾರಣೆಗೆ ಒಳಪಡಿಸಿಕೊಂಡು ಆತನ ಮೂಲಕ ತನ್ನ ಪರವಾಗಿ 9 ದಾಖಲೆಗಳನ್ನು ನೀಪಿ 1 ರಿಂದ ನೀಪಿ 9 ಅಂತ ಗುರುತಿಸಿಕೊಂಡು ತನ್ನ ಪರವಾಗಿ ಸಾಕ್ಷಿ ವಿಚಾರಣೆಯನ್ನು ಮುಕ್ತಾಯಗೊಳಿಸಿಕೊಂಡಿರುತ್ತಾಳೆ. ಪ್ರತಿವಾದಿ ನಂಬರ್ 1, 2 ಮತ್ತು 4ರವರು ಈ ದಾವೆಯಲ್ಲಿ ಪ್ರತಿವಾದ ಪತ್ರ ಸಲ್ಲಿಸದೇ ಇರುವುದರಿಂದ ಮತ್ತು 3ನೇ ಪ್ರತಿವಾದಿ ಪರ ವಕೀಲರು ಈ 3ನೇ ಪ್ರತಿವಾದಿ ಪರವಾಗಿ ಸಾಕ್ಷಿ ಇರುವುದಿಲ್ಲ ಅಂತ ತಿಳಿಸಿದ್ದರಿಂದ ಪ್ರತಿವಾದಿಯರ ಪರ ಸಾಕ್ಷ್ಯ ಇಲ್ಲ ಅಂತ ತೆಗೆದುಕೊಳ್ಳಲಾಯಿತು. ಉಭಯ ವಕೀಲರ ವಾದವನ್ನು ಆಲಿಸಲಾಯಿತು. ಕಡತದಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಪರಿಶೀಲಿಸಲಾಯಿತು. ಈ ಮೇಲಿನ ವಿವಾದಾಂಶಗಳಿಗೆ ನ್ಯಾಯಾಲಯದ ಉತ್ತರಗಳು ಈ ಕೆಳಗಿನಂತೆ ಇರುತ್ತವೆ. ವಿವಾದಾಂಶ ನಂಬರ್ 1 ಸಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. ವಿವಾದಾಂಶ ನಂಬರ್ 2 ಭಾಗಶಃ ಸಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. ವಿವಾದಾಂಶ ನಂಬರ್ 3 ಅಂತಿಮ ಆದೇಶದಂತೆ ಈ ಕೆಳಗಿನ ಕಾರಣಗಳಿವೆ. ಕಾರಣಗಳು. ವಿವಾದಾಂಶ ನಂಬರ್ 1 ವಾದಿಯು ಈ ದಾವೆಯನ್ನು ಪ್ರತಿವಾದಿಯರ ವಿರುದ್ಧ ಘೋಷಣಾತ್ಮಕ ಮತ್ತು ನಿರ್ದೇಶನಾತ್ಮಕ ನಿರ್ಬಂಧಕಾಜ್ಞೆ ಮಾಗಣಿ ಕೋರಿ ಈ ದಾವೆ ಸಲ್ಲಿಸಿರುತ್ತಾಳೆ. ವಾದಿಯು ಪ್ರತಿಪಾದನೆ ಅಂದರೆ ವಾದಿಯ ಗಂಡ ಶಿವಪ್ಪ ಈತನು ದಿನಾಂಕ 23/4/1998ಕ್ಕಿಂತ ಪೂರ್ವದಲ್ಲಿ ಕಾಣೆಯಾಗಿರುತ್ತಾನೆ.
ಆ ಪ್ರಕಾರ ಲಕ್ಷ್ಮೇಶ್ವರ್ ಪೊಲೀಸ್ ಠಾಣೆಯಲ್ಲಿ CR ನಂಬರ್ 31/1998 ಅಂತ ಪ್ರಕರಣ ದಾಖಲಾಗಿದ್ದು, ಇಲ್ಲಿಯವರೆಗೆ ವಾದಿಯ ಗಂಡ ಇದ್ದಾನೆ ಅನ್ನುವ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ. ಆದ್ದರಿಂದ ವಾದಿಯು ತನ್ನ ಗಂಡ ಸಿವಿಲ್ ಡೆತ್ ಆಗಿರುತ್ತಾನೆ ಅನ್ನುವುದು ಆಗಿರುತ್ತದೆ. ಭಾರತೀಯ ಸಾಕ್ಷ್ಯ ಅಧಿನಿಯಮದ ಕಲಂ 101 ಮತ್ತು 103ರಂತೆ ವಾದಿಯು ತನ್ನ ವಾದಪತ್ರದಲ್ಲಿಯ ಸಂಗತಿಗಳನ್ನು ರುಜುವಾತುಪಡಿಸುವ ಭಾರ ವಾದಿಯ ಮೇಲೆ ಇರುತ್ತದೆ.